ಈ ಒಂದು ಕೋಟಿಲಿಂಗೇಶ್ವರ ದೇವಸ್ಥಾನ ಒನ್ ಡೇ ಟ್ರಿಪ್ಪಾಗಿ ನೀವು ಬ್ಯಾಂಗ್ಳೂರಿಂದ ಹೋಗ್ಬೋದು. ಇದು ನಿಯರ್ ಕೋಲಾರದ ಹತ್ರದಿಂದ ಒಂದು 20 ನಿಮಿಷದಲ್ಲಿ ಈ ಒಂದು ದೇವಸ್ಥಾನ ರೀಚ್ ಆಗುತ್ತೆ. ಇದು ಒಂದು ಸಣ್ಣ ಒಂದು ವಿಲೇಜಲ್ಲಿರೋ ಒಂದು ಗ್ರಾಮವಾಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಇದು 1980ರಲ್ಲಿ ನಿರ್ಮಾಣ ಆಯಿತು. ಫಸ್ಟು ಈ ಒಂದು ದೇವಸ್ಥಾನದಲ್ಲಿ 5 ಲಿಂಗಗಳನ್ನ ಪ್ರತಿಬಿಂಬಿಸಲಾಗಿತ್ತು. ಆಮೇಲೆ ಒಂದು 101 ಲಿಂಗನ ಪ್ರತಿಬಿಂಬಿಸಿದರು. ಆಮೇಲೆ ಇದರ ಒಂದು ಲಿಂಗಗಳನ್ನು ಭಕ್ತಾದಿಗಳು ತಂದು ಇಲ್ಲಿಟ್ಟು 100 ಕೋಟಿ ಲಿಂಗವನ್ನಾಗಿ ಮಾಡಬೇಕೆಂದು ಒಂದು ಪ್ರತೀತಿ ಇದೆ ಅಂತ ಹೇಳಿದರು ಅಲ್ಲಿ ನಾನು ಕೇಳಿದಾಗ. 108 ಅಡಿ ವಿಶ್ವದಲ್ಲೇ ಅತಿ ದೊಡ್ಡ ಲಿಂಗನ ನಾವು ವಿಸಿಟ್ ಮಾಡಬೇಕಾದ್ರೆ ಈ ಲಿಂಗಗಳನ್ನೆಲ್ಲ ನೋಡಿಬಿಟ್ಟು ಮೂಲಸ್ಥಾನವೆಲ್ಲ ನೋಡಿಬಿಟ್ಟು ಆ 108 ಅಡಿ ಲಿಂಗವನ್ನು ನಾವು ನೋಡೋದಕ್ಕೆ ಆಗೋದು. ಈ ನೋಡಿ ಎಲ್ಲಿ ನೋಡಿದರೂ ಲಿಂಗಗಳನ್ನ ನಾವು ನೋಡ್ಬೋದು. ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಈ ಟೆಂಪಲ್ ಅಂದರೆ. ಶಿವನ ದೇವಸ್ಥಾನ ಅಂದರೆ ಒಂದು ಪ್ರತಿಷ್ಠೆ ಅಂದರೆ ನಾವು ಒಂಥರ ಪೀಸ್ಫುಲ್ನೆಸ್ಸು ನಾವು ನೋಡ್ಬೋದು. ಈ ಲಿಂಗಗಳನ್ನೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಅಷ್ಟು ಸಂತೋಷ ಆಗುತ್ತೆ. ಎಲ್ಲಿ ನೋಡಿದರೂ ಎಕಡೆ ತಿರುಗಿದ್ರು ನೀವು ಕೌಂಟೇ ಮಾಡೋಕ್ಕಾಗಲ್ಲ, ಅಷ್ಟು ನೀವು ಲಿಂಗಗಳನ್ನ ನಾವು ನೋಡ್ಬೋದು. ನನಗೆ ತುಂಬ ಸಂತೋಷ ಆಯಿತು. ನನ್ನ ಹುಟ್ಟಿದಬ್ಬದ ಪ್ರಯುಕ್ತ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ವಿ ನನ್ನ ಫ್ಯಾಮಿಲಿ ಜೊತೆ. ನಾನು, ನಮ್ಮ ಮಗ, ನನ್ನ ಹಸ್ಬೆಂಡು, ನನ್ನ ಮಗಳು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಮಧ್ಯಾಹ್ನ 3 ಗಂಟೆಗೆ ಬ್ಯಾಂಗ್ಳೂರಿಂದ ಹೊರಟ್ವಿ. ಈ ಒಂದು ದೇವಸ್ಥಾನ ರೀಚ್ ಆಗಬೇಕಾದ್ರೆ ನಮಗೆ 7 ಗಂಟೆ ಆಯಿತು. ಟ್ರಾಫಿಕ್ ಇರೋದ್ರಿಂದ ತುಂಬ ಲೇಟ್ ಆಯಿತು. ನಾನು ಮೂಲಸ್ಥಾನನ ತೋರ್ಸೋಕ್ಕಾಗ್ತಿಲ್ಲ, ಯಾಕಂದರೆ ಮೂಲಸ್ಥಾನನ ನಾವು ವೀಡಿಯೋ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ವೀಡಿಯೋ ತೆಗಿಯಬಾರ್ದು ಅಂತ ಹಾಕಿತ್ತು. ಅದಕ್ಕೆ ನಾವು ನಿಮಗೆ ಹೊರಗಡೆ ಇರೋ ಲಿಂಗಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು 108 ಅಡಿ ಲಿಂಗವನ್ನು ನೋಡಬೇಕು ಅಂದರೆ ಫಸ್ಟು ನಿಮಗೆ ಸಿಗೋದು ಗಣೇಶ ಮೂರ್ತಿ. ಈ ಗಣೇಶ ಮೂರ್ತಿನ ನಾವು ಪ್ರೇಯರ್ ಮಾಡ್ಕೊಂಡು ಒಳಗೆ ಹೋದರೆ ಈ ಎಂಟ್ರೆನ್ಸಿಂದ ಒಳಗೆ ಹೋಗಬೇಕು. ಈ ಗಣೇಶ ಯಾವತ್ತು ಎಲ್ಲ ದೇವರಿಗೂ ಮೂಲ ದೇವರು ಅಂದರೆ ಗಣೇಶ ಅಂತಾರೆ. ಆ ಗಣೇಶನ ನಾವು ಬೇಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಇಷ್ಟು ಲಿಂಗಗಳು ನಿಮಗೆ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಸಂತೋಷ ಆಗುತ್ತೆ. ಅಷ್ಟೊಂದು ಲಿಂಗಗಳು ಕಾಣಿಸ್ತಾ ಇದೆ. ನಾವು ಈ ಒಂದು 108 ಅಡಿ ಲಿಂಗನ ನೋಡೋದಕ್ಕೆ ಹೋಗೋದಕ್ಕೆ ಮೊದಲು ಅಲ್ಲಿ ಒಳಗೆ ಸಣ್ಣ ಸಣ್ಣ ದೇವರುಗಳು ಇದೆ ನೋಡಿ. ಈ ಒಂದು ಲಿಂಗನ ಹೊರಗಡೆ ಇಟ್ಟಿದ್ದಾರೆ. ಈ ಒಂದು ಲಿಂಗಕ್ಕೆ ನಾವು ನೀರಿನಲ್ಲಿ ಅಭಿಷೇಕ ಮಾಡಿಸ್ತಾರೆ. ಹೊರಗಡೆ ಲಿಂಗ ಇಟ್ಟಿದ್ದಾರೆ ಮತ್ತು ಒಳಗಡೆನೂ ದೇವರಿದೆ ನೋಡಿ. ಆ ಒಂದು ಲಿಂಗಕ್ಕೆ ನಾವು ಅಭಿಷೇಕ ಮಾಡಿದರೆ ಕೋಟಿ ಲಿಂಗಕ್ಕೆ ಅಭಿಷೇಕ ಮಾಡಿದಂತೆ ಅಂತ ಅಲ್ಲಿ ಪುರೋಹಿತರು ಹೇಳಿದರು. ಮತ್ತು ಆ ಲಿಂಗಕ್ಕೆ ನಾವು ಅಭಿಷೇಕನೂ ಮಾಡಿಸಿಟ್ಟು ಮತ್ತೆ ಒಳಗೆ ಹೋಗ್ತಾ ಇದ್ವಿ ನೋಡಿ. ಈಗ ನೋಡಿ 108 ಅಡಿ ಲಿಂಗನ ನಾವು ನೋಡ್ಬೋದು.